38 ಆರ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫ್ರಮ್ ಎ ಸಾಲಿಡ್ ಸಿಲಿಂಡರ್ ಎ ಹೆಮಿಸ್ಪಿಯರ್ ಅಂಡ್ ಎ ಕೋನ್ ಹ್ಯಾವಿಂಗ್ ದ ಸೇಮ್ ರೇಡಿಯಸ್ ಆಸ್ ದಟ್ ಆಫ್ ಸಿಲಿಂಡರ್ ಆರ್ ಕಾರ್ಡ್ ಔಟ್ ಆಸ್ ಶೋನ್ ಇನ್ ದ ಫಿಗರ್. ಓಕೆ, ಇಲ್ಲಿ ನೀಟಾಗಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕೋನು ಮತ್ತೆ ಹೆಮಿಸ್ಪಿಯರ್ ಗೆ ಸೇಮ್ ರೇಡಿಯಸ್ ಇದೆ, ಆಮೇಲೆ ಆಸ್ ದಟ್ ಆಫ್ ಸಿಲಿಂಡರ್ ಅಂದ್ರೆ ಮೂವರ್ ರೇಡಿಯಸ್ ಸೇಮ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಆಫ್ ಸಿಲಿಂಡರ್, ರೇಡಿಯಸ್ ಆಫ್ ಹೆಮಿಸ್ಪಿಯರ್, ರೇಡಿಯಸ್ ಆಫ್ ಕೋನ್, ಇಬ್ಬರು ಮೂವರ್ದು ರೇಡಿಯಸ್ ಸೇಮ್ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಏನಂತ ಗೊತ್ತಿಲ್ಲ, ರೇಡಿಯಸ್ ಎಷ್ಟಂತ ಗೊತ್ತಿಲ್ಲ. ಆಮೇಲೆ ಇಫ್ ದ ಸ್ಲಾಂಟ್ ಹೈಟ್ ಅಂಡ್ ಹೈಟ್ ಆಫ್ ದ ಕೋನ್ ಆರ್ 25 ಅಂಡ್ 24, ಸ್ಲಾಂಟ್ ಹೈಟ್ ಕೊಟ್ಟಿದ್ದಾರೆ, ಆಮೇಲೆ ಹೈಟ್ ಆಫ್ ದ ಕೋನ್ ಕೊಟ್ಟಿದ್ದಾರೆ, ಓಕೆ, ರೆಸ್ಪೆಕ್ಟಿವ್ಲಿ. ದೆನ್ ಫೈಂಡ್ ದ ವಾಲ್ಯೂಮ್ ಅಂಡ್ ಕರ್ಡ್ ಸರ್ಫೇಸ್ ಆಫ್ ದ ರಿಮೈನಿಂಗ್ ಸಾಲಿಡ್. ಸೊ ಫಸ್ಟ್ ಏನ್ ಮಾಡೋಣ, ಈ ಟ್ರಯಾಂಗಲ್ ತಗೋಣ, 90 ಡಿಗ್ರಿ ಟ್ರಯಾಂಗಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ನಾನೇನ್ ಮಾಡ್ತೀನಿ, ಆ ಟ್ರಯಾಂಗಲ್ ಸಪರೇಟ್ ಆಗಿ ಬರೀತೀನಿ. ಇದು 90 ಡಿಗ್ರಿ, ಓಕೆ, ಇದೆಷ್ಟಿದು 24 ಅಂತ ಕೊಟ್ಟಿದ್ದಾರೆ, ಇದು 25 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೀವು ನೋಡಿದ್ರೆ ನಾನು ಈ ಟ್ರಯಾಂಗಲ್ ತಗೊಂಡಿರೋದು. ಓಕೆ, ಸೊ ಇದು 25 ಅಂತ ಕೊಟ್ಟಿದ್ದಾರೆ, ಇದು 24 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೀವು ನೋಡಿದ್ರೆ ಇದು ನಥಿಂಗ್ ಬಟ್ ಏನು, ರೇಡಿಯಸ್. ಇದು ಬಂದ್ಬಿಟ್ಟು ರೇಡಿಯಸ್. ಇದನ್ನ ಯಾವ ತರ ಕಂಡಿಬೇಕು ನೋಡ್ರಿ. ಈಗ 90 ಡಿಗ್ರಿ ಅಂತಂದ್ರೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಬಹುದು. 90 ಡಿಗ್ರಿ ಅಪೋಸಿಟ್ ಇರೋದೇನು, ಇದು ಬಂದು ಹೈಪೋಟೆನ್ಸ್ ಆಗುತ್ತೆ. ಓಕೆ, ಇದು ಆಲ್ಟಿಟ್ಯೂಡ್ ಆಗುತ್ತೆ, ಇದು ಬೇಸ್ ಆಗುತ್ತೆ. ಸೊ ಪೈಥಾಗರಸ್ ಥಿಯರಂ ಫಾರ್ಮುಲಾ ಏನು, ಹೈಪೋಟೆನ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ, ಈಗ ನಮಗೆ ಹೈಪೋಟೆನ್ಸ್ ಏನು 25 ಅಂತ ಗೊತ್ತು, 25 ಸ್ಕ್ವೇರ್, ಆಲ್ಟಿಟ್ಯೂಡ್ ಬಂದ್ಬಿಟ್ಟು 24 ಸ್ಕ್ವೇರ್, ಬೇಸ್ ಗೊತ್ತಿಲ್ಲ, ಬೇಸ್ ಸ್ಕ್ವೇರ್. ಓಕೆ, ಸೊ 25 ಸ್ಕ್ವೇರ್ ಎಷ್ಟು, 625, 24 ಸ್ಕ್ವೇರ್ ಬಂದ್ಬಿಟ್ಟು 576 ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ, ಸೊ ಇವಾಗ 625 ಪ್ಲಸ್ 576 ಈ ಕಡೆ ಬಂದ್ರೆ ಮೈನಸ್ 576 ಇಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್. ಸೊ ಇವರಿಬ್ಬರ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ, 49 ಇಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಅಂತ ಬರುತ್ತೆ. ಉಲ್ಟಾ ಬರೆದ್ರೆ ಬೇಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49, ಬೇಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆ ಕಡೆ ಹೋದ್ರೆ √49, √49 ಅಂದ್ರೆ ನಥಿಂಗ್ ಬಟ್ 7. ಇಲ್ಲಿ ಸೆಂಟಿಮೀಟರ್ ಅಂತ ಕೊಡಿದ್ರೆ ನಾವು ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಬೇಸ್ ಅಂತ ನಥಿಂಗ್ ಬಟ್ ಇಲ್ಲಿ ಏನಿದು ರೇಡಿಯಸ್. ಸೊ ರೇಡಿಯಸ್ ಬಂದ್ಬಿಟ್ಟು 7 ಸೆಂಟಿಮೀಟರ್. ಸೊ ಇದು ರೇಡಿಯಸ್ ಆಫ್ ಕೋನ್. ಓಕೆ, ಸೊ ನಮಗೆ ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು 7 ಅಂತ ಗೊತ್ತಾಯ್ತು. ಬಟ್ ನಮ್ಗೆ ಆಲ್ರೆಡಿ ಏನ್ ಗೊತ್ತು, ಕೋನ್ ರೇಡಿಯಸ್, ಹೆಮಿಸ್ಫಿಯರ್ ರೇಡಿಯಸ್, ಸಿಲಿಂಡರ್ ರೇಡಿಯಸ್ ಸೇಮ್. ಸೊ ಇವ್ರ ಮೂವರು ರೇಡಿಯಸ್ 7 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇವಾಗ ಇದಿಷ್ಟು ಎರೇಸ್ ಮಾಡ್ತೀನಿ. ಈಗ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ, ಒಂದು ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಎಷ್ಟಿರುತ್ತೋ ಹೈಟ್ ಆಫ್ ದ ಹೆಮಿಸ್ಫಿಯರ್ ಕೂಡ ಅಷ್ಟೇ ಇರುತ್ತೆ. ಸೊ ಇದು ಬೇಸಿಕ್. ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಎಷ್ಟಿರುತ್ತೋ ಹೈಟ್ ಆಫ್ ಹೆಮಿಸ್ಫಿಯರ್ ಕೂಡ ಅಷ್ಟೇ ಇರುತ್ತೆ. ಸೊ ಈಗ ನಮಗೆ ಇದು ರೇಡಿಯಸ್ 7 ಸೆಂಟಿಮೀಟರ್ ಅಂದ್ರೆ ಹೈಟ್ ಆಫ್ ದ ಹೆಮಿಸ್ಫಿಯರ್ ಕೂಡ 7 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಸೊ ಇದು ಎಷ್ಟಂತ ಗೊತ್ತಾಯ್ತು, ಇದು 7 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಅವಾಗ ಟೋಟಲ್ ಏನಾಗುತ್ತೆ ಹೇಳ್ರಿ, ಇವಾಗ ಹೈಟ್ ಆಫ್ ದ ಸಿಲಿಂಡರ್ ಏನಾಗುತ್ತೆ, ಇದು 24, ಇಲ್ಲಿಂದ ಇಲ್ಲಿಗೆ 7, 24 ಪ್ಲಸ್ 7 ಎಷ್ಟಾಗುತ್ತೆ, 31 ಆಗುತ್ತೆ. ಸೊ ಹೈಟ್ ಆಫ್ ದ ಸಿಲಿಂಡರ್ ಬಂದ್ಬಿಟ್ಟು 31 ಸೆಂಟಿಮೀಟರ್. ಸೊ ಅದನ್ನ ಕೂಡ ಬರ್ದ್ಬಿಡ್ತೀನಿ. ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು, 31 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಸೊ ಇವಾಗ ನಮಗೆ ಎಲ್ಲ ಗೊತ್ತಾಯ್ತು. ಓಕೆ, ಸೊ ರೇಡಿಯಸ್ ಗೊತ್ತು, ಆಮೇಲೆ ಹೈಟ್, ಇಬ್ಬರು ಹೈಟ್ ಗೊತ್ತು. ಓಕೆ, ಹೈಟ್ ಆಫ್ ದ ಕೋನ್ ಕೂಡ ಗೊತ್ತು. ಹೈಟ್ ಆಫ್ ದ ಕೋನ್ ಏನು 24 ಅಂತ ಗೊತ್ತು, ಅದನ್ನು ಕೂಡ ಬರ್ದ್ಬಿಡ್ತೀನಿ ಇಲ್ಲಿ. ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 24 ಸೆಂಟಿಮೀಟರ್. ಓಕೆ, ಈಗ ನಾವು ಏನ್ ಕಂಡಿಡ್ಬೇಕಂತೆ, ಫಸ್ಟ್ ವಾಲ್ಯೂಮ್ ಕಂಡಿಡ್ಬೇಕು. ಸೊ ಈಗ ನೀವೇನ್ ನೋಡಿದ್ರೆ ಅವ್ರು ಏನ್ ಮಾಡಿದಾರೆ, ಇದು ಬಂದು ಟೋಟಲ್ ಸಿಲಿಂಡರ್. ಓಕೆ, ಇದು ಸಿಲಿಂಡರ್ ಅಲ್ಲಿ, ಓಕೆ, ಸಿಲಿಂಡರ್ ಅಲ್ಲಿ ಅವರು ಕೋನು ತೆಗ್ದಿದ್ದಾರೆ, ಹೆಮಿಸ್ಫಿಯರ್ ಕೂಡ ತೆಗ್ದಿದ್ದಾರೆ. ಸೊ ನಾವ್ ಇವಾಗ ಏನ್ ಮಾಡ್ಬೇಕು, ವಾಲ್ಯೂಮ್ ಆಫ್ ದ ರಿಮೈನಿಂಗ್ ಸಾಲಿಡ್ ಬಂದ್ಬಿಟ್ಟು, ಓಕೆ, ವಾಲ್ಯೂಮ್ ಆಫ್ ದ ರಿಮೈನಿಂಗ್ ಸಾಲಿಡ್ ಬಂದ್ಬಿಟ್ಟು ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಸೊ ವಾಲ್ಯೂಮ್ ಆಫ್ ದ ರಿಮೈನಿಂಗ್ ಸಾಲಿಡ್ ಬಂದ್ಬಿಟ್ಟು ಏನಂತಂದ್ರೆ, ಸಿಲಿಂಡರ್ ಅಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ಸಿಲಿಂಡರ್ ಅಲ್ಲಿ ಏನೇನ್ ತೆಗ್ದಿದ್ದಾರೆ, ಕೋನು ತೆಗ್ದಿದ್ದಾರೆ, ಹೆಮಿಸ್ಫಿಯರ್ ಕೂಡ ತೆಗ್ದಿದ್ದಾರೆ. ಸೊ ನಾವೇನ್ ಬರೀಬೇಕು, ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಅಂತ ಬರೀಬೇಕು. ಓಕೆ, ಈಗ ಫಾರ್ಮುಲಾ ಹಾಕೋಣ. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮ್ ಏನು, πr²h. ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ
1/3 pi r ಸ್ಕ್ವೇರ್ h ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು 2/3 pi r ಕ್ಯೂಬ್ ಅಂತ ಗೊತ್ತು. ಓಕೆ, ಈಗ ಮೂವರಲ್ಲಿ ಕಾಮನ್ ರೇಡಿಯಸ್ ಅಂತ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ ಏನ್ ಕಾಮನ್ ತೆಗಿಬಹುದು? pi r ಸ್ಕ್ವೇರ್ ಕಾಮನ್ ತೆಗಿಬಹುದು. pi r ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? ಇದು ಬಂದು ಹೈಟ್ ಆಫ್ ದ ಸಿಲಿಂಡರ್, ಇದು ಹೈಟ್ ಆಫ್ ದ ಕೋನ್. ಸೊ ಏನಾಗುತ್ತೆ? ಹೈಟ್ ಆಫ್ ದ ಸಿಲಿಂಡರ್ ಇಲ್ಲಿ ಉಳಿತು, ಇಲ್ಲಿ -1/3 ಹೈಟ್ ಆಫ್ ದ ಕೋನ್ ಉಳಿತು, ಇಲ್ಲಿ ಏನು ಉಳಿತು? 2/3. ಓಕೆ, pi r ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಉಳಿತು? r ಉಳಿತು. ಓಕೆ, ಸೊ ಇವಾಗ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. pi ವ್ಯಾಲ್ಯೂ ಏನು? 22/7. ರೇಡಿಯಸ್ ಬಂದ್ಬಿಟ್ಟು ಏನು? ರೇಡಿಯಸ್ 7 ಅಂತ ಗೊತ್ತು. 7 × 7 ಇಂಟು ಹೈಟ್ ಆಫ್ ದ ಸಿಲಿಂಡರ್ ಏನ್ ಕೊಟ್ಟಿದ್ದಾರೆ ನೋಡ್ರಿ? ಹೈಟ್ ಆಫ್ ದ ಸಿಲಿಂಡರ್ 31 ಮೈನಸ್ ಓಕೆ 1/3 ಇಂಟು ಹೈಟ್ ಆಫ್ ದ ಕೋನ್. ಸೊ ಹೈಟ್ ಆಫ್ ದ ಕೋನ್ ಏನ್ ಗೊತ್ತು ನಮಗೆ? ಹೈಟ್ ಆಫ್ ದ ಕೋನ್ 24. ಅದನ್ನ ಬರೆಯೋಣ. -2/3 ಇಂಟು ರೇಡಿಯಸ್ ಏನು? 7. ಸೊ ಇವಾಗ ಏನಾಗುತ್ತೆ? 3 1 ಜಾ 3 8 ಜಾ, ಇಲ್ಲಿ 7 7 ಕ್ಯಾನ್ಸಲ್ ಆಯ್ತು. ಸೊ 22 × 7 ಏನಾಯ್ತು? 154 ಆಯ್ತು. 7 2 ಜಾ 14, 1 ಕ್ಯಾರಿ, 7 2 ಜಾ 14 + 1 15. ಈಗ ಉಳಿದಿದೆ 31 - 8 ಮೈನಸ್ 2 7 ಜಾ 14/3 ಉಳಿತು. ಓಕೆ, ಸೊ ಇವಾಗ ನೀವು ನೋಡಿದ್ರೆ 154, 31 ಅಲ್ಲಿ 8 ಹೋದ್ರೆ ಎಷ್ಟಾಗುತ್ತೆ? 31 ಅಲ್ಲಿ 8 ಹೋದ್ರೆ 23 ಉಳಿಯುತ್ತೆ. ಓಕೆ, 23 ಮೈನಸ್ 14/3. ಓಕೆ, ಸೊ ಇಲ್ಲಿ ಏನಿಲ್ಲ ಅಂದ್ರೆ 1. ಇವಾಗ ನೀವು LCM ತಗೋಬೇಕು. 154 1 3 LCM ತಗೊಂಡ್ರೆ 3. ಓಕೆ, ಸೊ ಅವಾಗ ಏನ್ ಮಾಡ್ರಿ? ಫಸ್ಟ್ ನಂಬರ್ ತಗೊಳ್ರಿ. ಫಸ್ಟ್ ನಂಬರ್ ತಗೊಂಡು ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. ಏನಾಗುತ್ತೆ? 3 3 ಜಾ 9, 3 2 ಜಾ 6, 69 ಆಯ್ತು. ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. 14/3 × 3, 3 3 ಕ್ಯಾನ್ಸಲ್ ಆಯ್ತು. 14. ಈಗ ಸಬ್ಟ್ರಾಕ್ಟ್ ಮಾಡ್ಬೇಕು ನಾವು. ಏನು? 69 ಅಲ್ಲಿ 14 ಹೋದ್ರೆ 9 ಅಲ್ಲಿ 4 ಹೋದ್ರೆ 5, 6 ಅಲ್ಲಿ 1 ಹೋದ್ರೆ 5. ಓಕೆ, ಸೊ 55 ಆಗುತ್ತೆ. ಸೊ ನಾನು ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ ಇದಿಷ್ಟು. ಸೊ ಇಲ್ಲಿ ಬರೆಯೋಣ. ಸೊ 154 ಇಂಟು ಏನಾಯ್ತು? 9 ಅಲ್ಲಿ 4 ಹೋದ್ರೆ 5, 6 ಅಲ್ಲಿ 1, 55/3. ಸೊ ಈಗ ಮಲ್ಟಿಪ್ಲೈ ಮಾಡೋಣ. 154 × 55. 5 4 ಜಾ 20, 5 5 ಜಾ 25 + 2 27, 5 1 ಜಾ 5 5 + 2 7. ಸೊ ಮತ್ತೆ ಅದೇ ಬರುತ್ತೆ. 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? 0 7 14 8. ಓಕೆ, ಸೊ 8470 / 3 ಆಗುತ್ತೆ. ಓಕೆ, ಸೊ ಈಗ ಎರೇಸ್ ಮಾಡೋಣ. ಅದನ್ನ ಡಿವೈಡ್ ಬೈ 3. ಓಕೆ, ಸೊ 8470 ಡಿವೈಡೆಡ್ ಬೈ 3. 3 2 ಜಾ 6, ಎಷ್ಟು ಉಳಿತು? 2 ಉಳಿತು. 4 3 8 ಜಾ 24, 0 ಆಯ್ತು. ಸೊ ಕೆಳಗಡೆ ಏನಾಯ್ತು? 1 ನಂಬರ್ ಬರುತ್ತೆ. ಓಕೆ, ಸೊ 3 2 ಜಾ 6, ಎಷ್ಟು ಉಳಿತು? 1 ಉಳಿತು. ಮತ್ತೆ 1 ನಂಬರ್ ಈ ಕೆಳಗಡೆ ಬರುತ್ತೆ. 10 3 3 ಜಾ 9, ಎಷ್ಟು ಉಳಿತು? 1 0.0. 3 3 ಜಾ 9, ಎಷ್ಟು ಉಳಿತು? 1 0.0. 3 3 ಜಾ 9. ಸೊ ಇದೇ ರಿಪೀಟ್ ಹಾಕಂತ ಹೋಗುತ್ತೆ. ಸೊ ನಾವೇನ್ ಬರಿಬಹುದು? ಬರೀ ಪಾಯಿಂಟ್ ಆದ್ಮೇಲೆ 8 ಡೆಸಿಮಲ್ ಬರ್ದ್ಬಿಡ್ರಿ. 2823.33. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ? ಅವ್ರು ಎಲ್ಲವೂ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ವಾಲ್ಯೂಮ್ ಆಗಿರೋದಕ್ಕೆ ವಾಲ್ಯೂಮ್ ಅಂತಂದ್ರೆ ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ದ ರಿಮೈನಿಂಗ್ ಸಾಲಿಡ್. ಓಕೆ, ಇದು ಬಂದು ವಾಲ್ಯೂಮ್ ಆಫ್ ದ ರಿಮೈನಿಂಗ್ ಸಾಲಿಡ್. ಓಕೆನಾ? ಸೊ ಅದು ಕಂಡಿಡಿದ್ವಿ. ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾನೆ? CSA ಆಫ್ ದ ರಿಮೈನಿಂಗ್ ಸಾಲಿಡ್. ಸೊ ಅದನ್ನ ಕಂಡಿಡಿ ನೀವು. ಏನ್ ಬೇಕು ನಮಗೆ? CSA ಆಫ್ ದ ರಿಮೈನಿಂಗ್ ಸಾಲಿಡ್. ಸೊ ನಾನೇನ್ ಮಾಡ್ತೀನಿ? ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಈಗ ನೀವು ನೋಡಿದ್ರೆ ಉಳಿದಿದ್ದು ಏನಿದು? ಎಲ್ಲ ಕಟ್ ಆದ್ಮೇಲೆ ಏನ್ ಉಳಿಯುತ್ತೆ? ಈಗ ಇದು ಸಿಲಿಂಡರ್ ಇತ್ತು. ಓಕೆ, ಸೊ ಸಿಲಿಂಡರ್ ಅವ್ರು ಏನ್ ಮಾಡಿದ್ದಾರೆ? ಸಿಲಿಂಡರ್ ಅಲ್ಲಿ ಕೋನ್ ಡ್ರಿಲ್ ಮಾಡಿದ್ದಾರೆ, ಆಮೇಲೆ ಹೆಮಿಸ್ಫಿಯರ್ ಕೂಡ ಡ್ರಿಲ್ ಮಾಡಿದ್ದಾರೆ. ಓಕೆ, ಈ ತರ ಉಳಿಯುತ್ತೆ. ಓಕೆ, ಕರ್ಡ್ ಮಾಡ್ಬೋದು. ಆ ಸಿಲಿಂಡರ್ ಅಲ್ಲಿ ಕೋನು ಮತ್ತೆ ಹೆಮಿಸ್ಫಿಯರ್ ಕಟ್ ಮಾಡಿದ್ಮೇಲೆ ಈ ತರ ಶೇಪ್ ಬರುತ್ತೆ. ಸೊ ಇವಾಗ ನನಗೇನಂದ್ರೆ ಇದನ್ನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು
ಈ ಸಿಲಿಂಡರ್. ಓಕೆ, ಒಂದೇನ್ ಬೇಕು ನನಗೆ? ಸೊ ಇದ್ರಲ್ಲಿ ಏನು, ಟಾಪ್ ಬಾಟಮ್ ಎರಡು ಓಪನ್. ಓಪನ್ ಅಂದ್ರೆ ಏನ್ ತಗೋಬೇಕು ನಾನು? ಸಿ ಎಸ್ ಆಫ್ ಸಿಲಿಂಡರ್ ತಗೋಬೇಕು. ಸಿ ಎಸ್ ಆಫ್ ಸಿಲಿಂಡರ್ ಪ್ಲಸ್ ಇದಕ್ಕೆ ಏನ್ ಆಡ್ ಮಾಡ್ಬೇಕು ನಾನು? ಈ ಕೋನ್ ಆಡ್ ಮಾಡ್ಬೇಕು. ಓಕೆ, ಸೊ ಈ ಕೋನ್ ಆಡ್ ಮಾಡ್ತೀನಿ. ಓಕೆ, ಬಟ್ ಇದು ಕೂಡ ಏನಿದೆ, ಈಗ ನೀವು ನೋಡಿದ್ರೆ ಇದು ಕೂಡ ಕೋನಿಗೆ ಆಡ್ ಮಾಡಿದ್ರೆ ಇದೇನಿದೆ, ಓಪನ್ ಇದೆ. ಅವಾಗ ನಾನು ಏನ್ ತಗೋಬೇಕು? ಅವಾಗ ಕೂಡ ನಾನು ಸಿ ಎಸ್ ಎ ತಗೋಬೇಕು. ಸಿ ಎಸ್ ಆಫ್ ಕೋನ್ ತಗೋಬೇಕು. ಆಮೇಲೆ ಕೆಳಗಡೆ ಏನ್ ಆಡ್ ಮಾಡ್ಬೇಕು ನಾನು? ಕೆಳಗಡೆ ಹೆಮಿಸ್ಪಿಯರ್ ಆಡ್ ಮಾಡ್ಬೇಕು. ಅವಾಗ ಕೂಡ ಏನು, ಬಾಟಮ್ ಕೂಡ ಏನಿದೆ ಇಲ್ಲಿ, ಬಾಟಮ್ ಕೂಡ ಓಪನ್ ಇದೆ. ಓಪನ್ ಇದೆ ಅಂದ್ರೆ ಏನ್ ತಗೋಬೇಕು? ಅದಕ್ಕೆ ಹೆಮಿಸ್ಪಿಯರ್ ತಗೋಬೇಕು. ಸೊ ಇವಾಗ ಮೂರನ್ನ ಆಡ್ ಮಾಡ್ಬೇಕು. ಈಗ ಫಾರ್ಮ್ ಏನು? ಸಿ ಎಸ್ ಎಫ್ ಸಿಲಿಂಡರ್ ಬಂದ್ಬಿಟ್ಟು 2πr/h, ಸಿ ಎಸ್ ಎಫ್ ಕೋನ್ ಬಂದ್ಬಿಟ್ಟು πr/l. ಓಕೆ, ಸಿ ಎಸ್ ಎಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು 2πr². ಓಕೆ, ಸೊ ಇವ್ರ ಮೂವರಲ್ಲಿ ಏನು, πr ಕಾಮನ್ ತೆಗೆದು ಬಿಡ್ಬೋದು. ಉಳಿಯೋದೇನು 2h ಪ್ಲಸ್ ಎಲ್ ಪ್ಲಸ್ 2r ಉಳಿಯುತ್ತೆ. ಓಕೆ, ಸೊ ನಾನೇನು ಎಲ್ಲದರಲ್ಲಿ πr ಇದೆ, πr ಕಾಮನ್ ತೆಗ್ದೀನಿ. ಇಲ್ಲಿ 2h ಉಳಿತು, ಇಲ್ಲಿ r ಉಳಿತು, ಸಾರಿ ಇಲ್ಲಿ ಎಲ್ ಉಳಿತು, ಇಲ್ಲಿ ಒಂದು r ಉಳಿಯುತ್ತೆ. ಓಕೆ, 2 ಮತ್ತೆ r ಉಳಿಯುತ್ತೆ. ಈಗ ನಾನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 22/7. ಸೊ ಈಗ ನಮಗೆ ರೇಡಿಯಸ್ ಏನ್ ಬಂದಿದೆ? ರೇಡಿಯಸ್ 7 ಇದೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ರೇಸ್ ಮಾಡ್ಬಿಡ್ತೀನಿ. 22/7 ಇಂಟು 7. 2 ಇಂಟು ಇದು ಬಂದು ಹೈಟ್ ಆಫ್ ದ ಸಿಲಿಂಡರ್. 2 ಇಂಟು ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು ಬಂದಿದೆ? ಹೈಟ್ ಆಫ್ ದ ಸಿಲಿಂಡರ್ 31. 2 ಇಂಟು 31 ಪ್ಲಸ್ ಎಲ್. ಎಲ್ ವ್ಯಾಲ್ಯೂ ಏನಿದೆ? ಸ್ಲಾಂಟ್ ಹೈಟ್ ನೋಡ್ರಿ, ಇಲ್ಲೇ ಕೊಟ್ಟಿದ್ದಾರೆ ಎಲ್ ವ್ಯಾಲ್ಯೂ. ಇದು ಎಲ್ ವ್ಯಾಲ್ಯೂ. ಸ್ಲಾಂಟ್ ಹೈಟ್ ಬಂದ್ಬಿಟ್ಟು ಎಷ್ಟು? 25. ಬೇಕಿದ್ರೆ ಇಲ್ಲಿ ಬರ್ದ್ಬಿಡ್ತೀನಿ ಅದನ್ನ. ಎಲ್ ವ್ಯಾಲ್ಯೂ ಬಂದ್ಬಿಟ್ಟು 25 ಸೆಂಟಿಮೀಟರ್. ಓಕೆ, ಅದನ್ನ ಇಲ್ಲಿ ಬರ್ದ್ಬಿಡೋಣ. ಪ್ಲಸ್ 25 ಪ್ಲಸ್ 2 ಇಂಟು ರೇಡಿಯಸ್. ರೇಡಿಯಸ್ ಬಂದ್ಬಿಟ್ಟು 7 ಅಂತ ಗೊತ್ತು. ಸೊ ಏನಾಯ್ತು? 7 ಕ್ಯಾನ್ಸಲ್ ಆಯ್ತು. 22 ಇಂಟು ಇವರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ 2 1 2 2 3 ಸಾರಿ 2 1 2 2 3 6 ಆಯ್ತು. ಪ್ಲಸ್ 25 2 7 14. ಸೊ ಇವಾಗ ಇವ್ರನ್ನೆಲ್ಲ ಆಡ್ ಮಾಡಿ ಏನಾಗುತ್ತೆ? 2 ಪ್ಲಸ್ 5 7 7 ಪ್ಲಸ್ 4 11 ಆಗುತ್ತೆ. 1 ಕ್ಯಾರಿ. 6 ಪ್ಲಸ್ 1 7 7 ಪ್ಲಸ್ 2 9 9 ಪ್ಲಸ್ 1 10. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ 22 1 22 2 ಕ್ಯಾರಿ. 22 0 0 ಪ್ಲಸ್ 2 2 ಸಾರಿ 2 ಆಗುತ್ತೆ. ಕ್ಯಾರಿ ಏನ್ ಬರಲ್ಲ. ಓಕೆ, ನೀವೇ ನೋಡ್ರಿ. 22 1 22 2 ಬರ್ದೆ, ಇಲ್ಲಿ 2 ಕ್ಯಾರಿ ಆಗುತ್ತೆ. 22 0 0 0 ಪ್ಲಸ್ 2 2 ಆಯ್ತು. 22 1 22. ಸೊ ಎಲ್ಲ 2 ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಅವ್ರು ಎಲ್ಲವೂ ಏನ್ ಕೊಟ್ಟಿದ್ದಾರೆ? ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಏನು? ಕರ್ಡ್ ಸರ್ಫೇಸ್ ಏರಿಯಾ. ಏರಿಯಾ ಅಂದ್ರೆ ಅವ್ರು ಸೆಂಟಿಮೀಟರ್ ಅಲ್ಲಿ ಕೊಟ್ರೆ ನೀವು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರೀಬೇಕು. ಆನ್ಸರ್ ಬಂದ್ಬಿಟ್ಟು 2222 ಸೆಂಟಿಮೀಟರ್ ಸ್ಕ್ವೇರ್. ಇದು ಬಂದ್ಬಿಟ್ಟು ಸಿ ಎಸ್ ಆಫ್ ದ ರಿಮೈನಿಂಗ್ ಸಾಲಿಡ್. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದರಿಂದ ನೀವು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ಮ್ಯಾಥ್ಸ್ ಪ್ರಿಪರೇಟರಿ ಇದ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಸೆಟ್ ಟು ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಅದ್ರ ಸೊಲ್ಯೂಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕು ಅದ್ರ ಲಿಂಕು ಹಾಕಿರ್ತೀನಿ. ಅದನ್ನ ಕೂಡ ನೀವು ಫಾಲೋ ಮಾಡಿ.